ಕೆಜಿಎಫ್ ಚಿತ್ರದ ಸಂಭಾಷಣೆಕಾರ ಚಂದ್ರಮೌಳಿ ಅವರು ಆಕ್ಷನ್ ಕಟ್ ಹೇಳಿರುವಂತಹ ವೈಲ್ಡ್ ಟೈಗರ್ ಸಫಾರಿ ಚಿತ್ರ ರಿಲೀಸ್ಗೆ ರೆಡಿಯಾಗಿದೆ. ಸದ್ಯ ಚಿತ್ರದ ನಾಯಕ ನಟ ಶಿಥಿಲ್ ಪೂಜಾರಿ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಚಿತ್ರದ ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಸೊ ಶಿಥಿಲ್ ಅವರೇ, ಮೂಲತಃ ನೀವು ಮಂಗಳೂರಿನವರು, ಆದರೆ ಎಲ್ಲ ವೆಲ್ ಸೆಟಲ್ಡ್ ಈಗ ದುಬೈಯಲ್ಲೇ. ಆದರೆ ಸಿನಿಮಾ ಕನ್ನಡದಲ್ಲಿ ಮಾಡಿದ್ದೀರಾ. ಸೊ ಈ ಹಿಂದೆ ಕರಾವಳಿ ಸಿನಿಮಾ ಕೂಡ ಮಾಡಿದ್ರಿ, ಆದರೆ ಇದು ನಿಮ್ಮ ಎರಡನೇ ಸಿನಿಮಾ ಅಲ್ವಾ? ಫುಲ್ ಫ್ಲೆಡ್ಜ್ ಆಗಿ ಹೀರೋ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ನಿಮ್ಮ ಸಿನಿಮಾದ ಬಗ್ಗೆ? ಎಸ್, ಫಸ್ಟ್ ಆಫ್ ಆಲ್ ಎಲ್ಲ ಕನ್ನಡ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ. ಸಂಕ್ರಾಂತಿ ಹಬ್ಬ ಆಗಿದೆ, ಆದರೆ ನಾವು ಇಲ್ಲಿ ಬಂದಾಗ ಸ್ವಲ್ಪ ಲೇಟ್ ಆಯಿತು. ಸೊ ನಂದು ಇದು ವೈಲ್ಡ್ ಟೈಗರ್ ಸಫಾರಿ ಎರಡನೇ ಸಿನಿಮಾ, ನಾಯಕ ನಟನಾಗಿ ಫಸ್ಟ್ ಸಿನಿಮಾ. ಸೊ ಕರಾವಳಿಯಲ್ಲಿ ನಾನು ನೆಗೆಟಿವ್ ಮಾಡಿದ್ದೀನಿ ಆಲ್ರೆಡಿ. ಪ್ರಜ್ವಲ್ ದೇವರಾಜ್ ಸರ್ ಅವರು, ರಾಜ್ಬಿ ಶೆಟ್ಟಿ ಸರ್, ಗುರುದತ್ ಅವರ ನಿರ್ದೇಶನದಲ್ಲಿ ಬರುವಂಥದ್ದು ವಿ ಕೆ ಫಿಲಿಮ್ಸ್ನಲ್ಲಿ. ಸೊ ನಾನು ವೈಲ್ಡ್ ಟೈಗರ್ ಸಫಾರಿಯು ವಿ ಕೆ ಫಿಲಿಮ್ಸ್ನಲ್ಲೇ ಬರುವಂಥದ್ದು. ಸೊ ಚಂದ್ರಮೌಳಿ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ, KGF 1, 2 ರೈಟರ್ ಅವರು. ಸೊ ವಿನೋದ್ ಕುಮಾರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ಓಕೆ, ಹಾಗೂ ನಮ್ಮ ಬಾಲಿವುಡಲ್ಲಿ ಇದ್ದಂತಹ ಧರ್ಮೇಶ್ ಇದ್ದಾರೆ, ಹಾಗೂ ಸುಶಾಂತ್ ಪೂಜಾರಿ ಇದ್ದಾರೆ, ಕನ್ನಡದ ಕಲಾವಿದ ಶೇಖಿಟ್ ಪುಷ್ಪಾವತಿ ಖ್ಯಾತಿಯ ನಿಮಿಕಾ ರತ್ನಾಕರ್ ಇದ್ದಾರೆ, ಅಚ್ಯುತ್ ರಾವ್ ಇದ್ದಾರೆ, ಆ್ಯಂಡ್ ಅವಿನಾಶ್ ಅವರಿದ್ದಾರೆ. ತುಂಬ ದೊಡ್ಡ ತಾರಾಗಣ ಅಂತ ಹೇಳ್ಬೋದು. ಸ್ವಲ್ಪ ವಾಯ್ಸ್ ಕ್ರ್ಯಾಕ್ ಆಗಿದೆ ಬ್ಯಾಂಗ್ಳೂರು ಕೋಲ್ಡಿಂದ. ಸೊ ಬಟ್ ಸಿನಿಮಾ ಒಂದು ಒಳ್ಳೆ ಸ್ಟೋರಿ, ಮಂಗಳೂರಿನ ಹುಲಿ ಕುಣಿತದ ಸ್ಟೋರಿ ಬಗ್ಗೆ ಒಂದು ಕಮರ್ಷಿಯಲ್ ಗ್ಯಾಂಗ್ಸ್ಟರ್ ಟಚ್ ಕೊಟ್ಟು ಒಂದು ಎಮೋಷ್ನಲ್ ಲವ್ ಸ್ಟೋರಿ ಇರುವಂತಹ ಸ್ಟೋರಿ. ಈಗ KGF ಟೀಮಲ್ಲಿ ಯಾವ ಕಲಾವಿದರಿರಲಿ, ಟೆಕ್ನಿಷಿಯನ್ಸ್ ಇರಲಿ, ಏನೇ ಮಾಡಿದ್ರೂ ಒಂದು ರೀತಿ ಕ್ಯೂರಿಯಾಸಿಟಿ ಇರುತ್ತೆ, ಏನು ಮಾಡ್ಬೋದು ಅಂತ. ಅದರಲ್ಲೂ ಸಹ ಚಂದ್ರಮೌಳಿ ಅವರು ಸಂಭಾಷಣೆ ಬರೆದಿದ್ರು ಹೌದು, ಆದರೆ ಫಾರ್ ದ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಿರುವಂಥದ್ದು. ಅವ್ರ ಡೈರೆಕ್ಷನ್ ನಿಮ್ಗೇನು ಅನ್ನಿಸ್ತು? ನನಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿ. ಆ್ಯಕ್ಚುಲಿ ತುಂಬ ಅಂದರೆ ವೆರಿ ಸೈಲೆಂಟ್ ಪರ್ಸನ್ ಅವರು, ಬಟ್ ಒಂದು ಫ್ರೇಮು ಆ ಮೇಕಿಂಗ್ ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸಚಿನ್ ಬಸ್ರು ಅವರ ಮ್ಯೂಸಿಕ್ ಇದೆ, ನಮ್ಮ ಗುರು ಅವರ ಕ್ಯಾಮರಾ ವರ್ಕ್ ಇದೆ. ಆ್ಯಂಡ್ ನಾವು ಬಂದುಬಿಟ್ಟು 3 ಲೊಕೇಶನಲ್ಲಿ ಆಲ್ರೆಡಿ ಶೂಟ್ ಮಾಡಿದ್ದೇವೆ. ಒಂದು ಬ್ಯಾಂಗ್ಳೂರು, ಒಂದು ಮ್ಯಾಂಗ್ಳೂರು, ಇನ್ನೊಂದು ಲಕ್ನೋ. ಸೊ ಈ 3 ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಆರ್ಟಿಸ್ಟ್ ಬಗ್ಗೆ ಇರ್ಬೋದು, ಸ್ಟೋರಿ ಬಗ್ಗೆ ಇರ್ಬೋದು. ಅಂದರೆ ಫಸ್ಟ್ ಆಫ್ ಆಲ್ ಇದರಲ್ಲಿ ಹೀರೋ ಬಂದುಬಿಟ್ಟು ಸ್ಟೋರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಂದ್ರಮೌಳಿ ಅವರು. ಆ್ಯಂಡ್ ಅವರೊಟ್ಟಿಗೆ ವರ್ಕ್ ಮಾಡೋದು ಇಟ್ಸ್ ಬ್ಲೆಸ್ಡ್, ಟು ಬಿ ಆನೆಸ್ಟ್ ಇಟ್ಸ್ ಬ್ಲೆಸ್ಡ್. ಅವ್ರ ಟೀಮು ಒಳ್ಳೆಯದಿದೆ, ಓವರಾಲ್ ನಮ್ಮೆಲ್ಲ ಟೀಮು ಒಳ್ಳೆಯದಿದೆ. ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕಿಶೋರ್ ಆಗಿರ್ಬೋದು, ಪ್ರಸನ್ನ ಕುಮಾರ್ ಆಗಿರ್ಬೋದು, ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ಟೀಮನ್ನು. ಈಗ ವೈಲ್ಡ್ ಟೈಗರ್ ಸಫಾರಿ ಅಂತ ಹೇಳಿದರೆ ಓವರಾಲ್ ಇದು ಅಡ್ವೆಂಚರಸ್ ಸಿನಿಮಾನ ಅಥವಾ ಬೇರೆ ಏನೇನು ಬರಬಹುದು? ಯಾವ ಜಾನರ್ ಇದು? ಬಂದುಬಿಟ್ಟು ಆ್ಯಕ್ಷನ್ ಸಿನಿಮಾ. ಓಕೆ, ಈಗ ಟೀಸರ್ ನೀವೆಲ್ಲ ನೋಡಿದ್ರಿ, ನಿಮಗೆ ಹೆಂಗೆ ಅನ್ನಿಸ್ತು ಟೀಸರ್? ಥ್ಯಾಂಕ್ ಯು. ಸೊ ಟೀಸರಲ್ಲಿ ಒಂದು ಒಳ್ಳೆ ಗ್ಯಾಂಗ್ಸ್ಟರ್ ಥರ ಕಾಣ್ತಾ ಇದ್ದಾರೆ, ತುಂಬ ರಿಚ್ಚಾಗಿ ಕಾಣಿಸ್ತಾ ಇದೆ ಎಲ್ಲ ಹೇಳಿದರು. ಆ್ಯಂಡ್ ಬಟ್ ಇದೊಂದು ಕಂಟೆಂಟ್ ಇರುವ ಸಿನಿಮಾ. ಅಂದರೆ ಮಂಗಳೂರಲ್ಲಿ ಹುಲಿ ಕುಣಿತ ಅನ್ನೋದು ದೊಡ್ಡ ಕಂಟೆಂಟ್, ಭಾರಿ ಫೇಮಸ್ ಇದೆ. ಸೊ ಇದಕ್ಕೊಂದು ಗ್ಯಾಂಗ್ಸ್ಟರ್ ಟಚ್ ಕೊಟ್ಬಿಟ್ಟು ಲವ್ ಸ್ಟೋರಿ ಇರುವಂಥ ಸಿನಿಮಾ ಆ್ಯಂಡ್ ಕಂಪ್ಲೀಟ್ಲಿ ಎಮೋಷ್ನಲ್. ಅದೇನು ನಿಮಗೆ ಅಪ್ಡೇಟ್ ಬರ್ತಾ ಹೋಗುತ್ತೆ. ಸೊ ಏನಾಗುತ್ತೆ ಅಂದರೆ ಇಲ್ಲಿ ಗ್ಯಾಂಗ್ಸ್ಟರ್ ಅವರನ್ನೆಲ್ಲ ಹುಲಿ ಥರ ಕಾಣಿಸಿದ್ದಾರೆ. ಇದೊಂದು ಹುಲಿಯಲ್ಲಿರುವಂಥ ಒಂದು ಏನು ಹೇಳ್ತಾರೆ, ಒಂದು ಗುಂಪು ಅಂತ ಹೇಳ್ಬೋದು. ಅದರಲ್ಲಿ ಎಲ್ಲ ಹುಲಿಗಳು ತುಂಬ ವೈಲ್ಡ್ ಆಗಿರುತ್ತೆ. ಅದರಲ್ಲಿ 3 ಹುಲಿಗಳು ತುಂಬ ವೈಲ್ಡ್ ಆಗಿರುತ್ತೆ. ಅದರಲ್ಲಿ ಆ 3 ಹುಲಿನ ಒಂದು ಹುಲಿ ದೊಡ್ಡದಾಗಿ ವೈಲ್ಡ್ ಆಗಿರುತ್ತೆ. ಸೊ ಅಲ್ಲೊಂದು ಸಫಾರಿ ಅಂದರೆ ಈ ಹುಲಿಗಳನ್ನು ಸಂಹಾರ ಮಾಡುವಂಥ ಒಂದು ಅದಕ್ಕೆ ಅಂತಲೇ ಹೆಸರಿಟ್ಟದ್ದು ಸಫಾರಿ ಅಂತ. ಸೊ ಡೈರೆಕ್ಟರ್ ತುಂಬ ಕ್ಲೆವರಾಗಿ ಹೆಸರಿಟ್ಟಿದ್ದಾರೆ. ಫಸ್ಟಿಗೆ ಇರಬೇಕಾದ್ರೆ ತುಂಬ ಇಷ್ಟ ಆಯಿತು ನಮಗೆಲ್ರಿಗೂ, ತುಂಬ ಇಷ್ಟ ಏನಂತ ಟೈಟಲ್. ಆ್ಯಕ್ಚುಲಿ ಅವ್ರು ಬಂದುಬಿಟ್ಟು ಹೇಳಿದಾಗ ನಾನಿದ್ದೆ, ಪ್ರೊಡ್ಯೂಸರ್ಸ್ ಇದ್ದರು, ಆ್ಯಂಡ್ ಚಂದ್ರಮೌಳಿ 3 ಜನ ಕೂತು ಮಾತಾಡಬೇಕಾದ್ರೆ ಈ ಥರ ಇದೆ, ಇದಕ್ಕೆ ಟೀಸರ್ಗೆ ಈ ಥರ ಆ್ಯಪ್ಟ್ ಆಗುತ್ತೆ ಮೂವಿಗೆ, ನೀವೇನಂತೀರಿ ಅಂತ. ಇಮಿಡಿಯೇಟ್ಲಿ ವಿನೋದ್ ಅವರು ಓಕೆ ಮಾಡಿದ್ರು. ಅಫ್ಕೋರ್ಸ್ ನನಗೂ ಇಷ್ಟ ಆಯಿತು. ಆ್ಯಂಡ್ ಸ್ಟೋರಿಗೆ ಒಳ್ಳೆ ರಿಲೇಟೆಡ್, ಇನ್ನು ಸುಮ್ಮನೆ ಇಟ್ಲಿಲ್ಲ. ಆ್ಯಂಡ್ ಸ್ಟೋರಿ ಬಂದುಬಿಟ್ಟು ಟೈಗರ್ ಆದ ರೀಸನಿಂದ, ಟೈಗರ್ ಡ್ಯಾನ್ಸ್ ರಿಲೇಟೆಡ್ ಆಗಿಂದ ಅದಕ್ಕೆ ತುಂಬ ಸೂಟ್ ಆಯಿತು. ಈಗ ಈ ಒಂದು ಟೈಟಲ್ ಇರಬಹುದು, ನಿಮಗೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಟೈಗರ್ ಶಿಥಿಲ್ ಅಂತ ಕರಿಬೋದು ನೆಕ್ಸ್ಟ್ ಟೈಮ್ ಅಲ್ವಾ? ಗೊತ್ತಿಲ್ಲ, ಇನ್ನು ಸಿನಿಮಾ ರಿಲೀಸ್ ರೆಡಿ ಇದೆ. 90% ಶೂಟಿಂಗ್ ಆಗಿದೆ. ಇನ್ನು ಪೋಸ್ಟ್ ಪ್ರೊಡಕ್ಷನ್ ಒಂದು ಸಾಂಗ್ ಪೆಂಡಿಂಗ್ ಇದೆ. ಒಳ್ಳೆ ರೀತಿಲಿ ಹೋಗಲಿ, ಇರಲಿ ಟೈಗರ್ ಅನ್ನೋ ಹೆಸರು. ಗೊತ್ತಿಲ್ಲ, ಆಲ್ರೆಡಿ ನಮ್ಮ ಇಂಡಸ್ಟ್ರಿಯಲ್ಲಿ ಟೈಗರ್ ಅನ್ನೋ ಹೆಸರು ಇದೆ, ದೊಡ್ಡ ಕಲಾವಿದರಿಗಿದೆ.
ಸೊ ನಾವು ಸಣ್ಣ ಸಣ್ಣ ಕಲಾವಿದರು ಈಗ ಬರ್ತಿರುವಂಥದ್ದು. ಸೊ ಅವ್ರ ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟ್. ದುಬೈನಲ್ಲಿ ನಿಮ್ಮ ಟೀಸರ್ ಲಾಂಚ್ ಆಗಿರೋ ಅಂಥದ್ದಿರ್ಬೋದು, ರೆಮೋ ಅವರು ಟೀಸರ್ಗೆ ಸಾಥ್ ಕೊಟ್ಟಿದ್ರು, ಎಲ್ಲವೂ ಒಂದು ರೀತಿ ಏನೋ ಲ್ಯಾವಿಶ್ ಆಗಿ ಸಿನಿಮಾ ಬಂದಿದೆ, ಫಾರ್ ದ ಫಸ್ಟ್ ಟೈಮ್ ಏನೋ ರೆಕಾರ್ಡ್ ಬ್ರೇಕ್ ಮಾಡಬೇಕನ್ನೋ ರೀತಿಯಲ್ಲಿ ನೀವು ಪ್ರಯತ್ನದಲ್ಲಿ ಇದ್ದೀರಾ ಚಿತ್ರತಂಡ? ನಾವು ರೆಕಾರ್ಡ್ ಬ್ರೇಕ್ ಅದೆಲ್ಲ ನಾವು ತಲೆಯಲ್ಲಿ ಇಟ್ಕೊಳ್ಳಿಲ್ಲ. ನಮ್ಮದು ಸ್ವಲ್ಪ ಯಂಗ್ಸ್ಟರ್ ಆಗಿದೆ, ನಾವು ಹೇಳ್ಬೋದು ರೆಕಾರ್ಡ್ ಕ್ರಿಯೇಟ್ ಮಾಡುವವರು ಅಂತ. ಬಟ್ ನಮ್ಮದು ಕೆಲಸ ನಾವೇನು ಮಾಡ್ತೀವಿ ಅದನ್ನು ನಿಯತ್ತಾಗಿ ತುಂಬ ಶ್ರದ್ಧೆಯಿಂದ ಡಿಸಿಪ್ಲಿನಾಗಿ ಮಾಡ್ತಾಯಿದ್ದೀವಿ. ಸೊ ನೀವು ಹೇಳಿದಾಗೆ ಟೀಸರ್ ರೆಮೋ ಸರ್ ಮಾಡಿಕೊಟ್ರು, ಅದೊಂದು ತುಂಬ ಬ್ಲೆಸ್ಡ್. ಬಿಕಾಸ್ ನಾವು ಅವರನ್ನು ನೋಡಿ ಬೆಳೆದವ್ರು. ಬೇಸಿಕಲಿ ನಾನು ಡ್ಯಾನ್ಸರ್. ಸೊ ನನಗೆ ಅವರನ್ನು ನೋಡಿ ತುಂಬ ಕಲ್ತಿರ್ಬೋದು. ಈಗ ಧರ್ಮೇಶ್ ಜೊತೆ ಶೇರ್ ಮಾಡೋದು ದೊಡ್ಡ ವಿಷಯ ನನಗೆ. ಅವರು ನನ್ನ ಒಂದು ಡ್ಯಾನ್ಸ್ ಗುರು ಅಂತಲೇ ಹೇಳ್ಬೋದು. ನಾವು ಏನು ಹೇಳ್ತಾರೆ ದ್ರೋಣಾಚಾರ್ಯ ಥರ ನಾವು ಅವರನ್ನು ನೋಡ್ಕೊಂಡು ಕಲ್ತಂಥದ್ದು. ಸೊ ರೆಮೋ ಸರ್ ಬಂದು ಟೀಸರ್ ಲಾಂಚ್ ಮಾಡಿ, ಅದು ಗ್ಲೋಬಲ್ ವಿಲೇಜ್ ಒಂದು ದೊಡ್ಡ ಸ್ಟೇಜ್. ಬಿಕಾಸ್ ನನಗೆ ಗೊತ್ತಿದ್ದ ಮಟ್ಟಿಗೆ ಯಾವುದು ಇಂಡಿಯನ್ ಸಿನಿಮಾ ಅಲ್ಲಿ ಟೀಸರ್ ಲಾಂಚ್ ಆಗಲಿಲ್ಲ. ವೆರಿ ಫಸ್ಟ್ ಟೈಮ್ ಕನ್ನಡ ಸಿನಿಮಾ ಅಲ್ಲಿ ಹೋಗಿ ನಟರು ನಿಂತದ್ದು. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಶಾರುಖ್ ಖಾನ್ ಅವರು, ಸಲ್ಮಾನ್ ಖಾನ್ ಅವರು ನಿಂತ ಸ್ಟೇಜ್. ಸೊ ಆ ಸ್ಟೇಜ್ ನಮಗೂ ಸಿಕ್ಕಿದೆ ಅಂದಾಗ ನಾವು ಬ್ಲೆಸ್ಡ್. ಅದು ತುಂಬ ಒಳ್ಳೆ ರೀತಿಯಲ್ಲಿ ತುಂಬ ಒಳ್ಳೆ ಕ್ರೌಡ್ ಇತ್ತು. ಆ್ಯಂಡ್ ಟೀಸರ್ಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಆ್ಯಂಡ್ ಮೀಡಿಯಾ, ಸೋಷಿಯಲ್ ಮೀಡಿಯಾಸ್ ತುಂಬ ಇಷ್ಟಪಟ್ಟರು ಟೀಸರ್. ನಮಗಂತೂ ಅಲ್ಟಿಮೇಟ್ ಸಪೋರ್ಟ್ ಬಂತು. ನಾವು ವೆರಿ ಯಂಗ್ಸ್ಟರ್, ನಾವು ವೆರಿ ನ್ಯೂ ಕಮ್ಮರ್, ಈ ಥರ ಸಿನಿಮಾ ಮಾಡಬೇಕಾದ್ರೆ ನಮಗೆ ಸಪೋರ್ಟ್ ತುಂಬ ಆಗುತ್ತೆ. ಯಾಕಂದರೆ ವೆರಿ ನ್ಯೂ ಟೀಮ್ ನಮ್ಮದು. ಟು ಬಿ ಆನೆಸ್ಟ್, ಎಲ್ಲರೂ ನಾವು ಹೊಸಬ್ರೆ. ಅಂಥ ಒಂದು ಟೀಮಿಗೆ ಸೋಷಿಯಲ್ ಮೀಡ್ಯಾದಿಂದ ಒಳ್ಳೆ ರೆಸ್ಪಾಂಡ್ ಬಂತು. ಒಂದು ದಿನವೇ ಮಿಲಿಯನ್ಸ್ ವ್ಯೂಸ್ ಹೋಯಿತು ಯೂಟ್ಯೂಬಲ್ಲಿ, 2 ಟೀಸರು ನಮಗೆ. ಸೊ ಒಳ್ಳೆ ರೆಸ್ಪಾಂಡ್ ಬಂದ ರೀಸನಿಂದ ಲ್ಯಾವಿಶ್ಗಿಂತ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರು ಈ ಕಂಟೆಂಟ್ ನೋಡಿದಾಗ ಇದಕ್ಕೆ ಹೋಗ್ಬೋದು. ಯಾಕಂದರೆ ಹೊಸ ಹೀರೋ ಅಂದಾಗ ಒಂದು ಇರ್ತದಲ್ಲ ಅವ್ರಿಗೆ ಇಷ್ಟೇ ಬಜೆಟಲ್ಲಿ ಮಾಡಬೇಕು ಅಂತ. ಬಟ್ ವಿನೋದ್ ಅವ್ರು ಅಂಥದ್ದು ಏನೂ ಹೇಳಲಿಲ್ಲ. ಸೊ ಕಂಟೆಂಟಿಗೆ ಏನೆಲ್ಲ ಬೇಕು ಆ್ಯಪ್ಟ್ ಇದೆ ಅದನ್ನೆಲ್ಲ ಮಾಡಲಿಕ್ಕೆ ಹೇಳಿದರು. ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಮೈ ಪ್ರೊಡ್ಯೂಸರ್. ಈಗ ಆರ್ಟಿಸ್ಟ್ಗಳೆಲ್ಲ ಅಂದರೆ ಶೂಟಿಂಗ್ ಇರುತ್ತೆ, ಹಾಗಾಗಿ ಹೈದರಾಬಾದ್, ಮುಂಬೈ, ಕರ್ನಾಟಕ, ಚೆನ್ನೈ ಈ ರೀತಿ ಎಲ್ಲ ಓಡಾಡ್ತಿರ್ತಾರೆ. ಬಟ್ ನೀವೇನು ದುಬೈಗೆ ಹಾರಿರೋದು? ಇಲ್ಲ, ದುಬೈಗೆ ಏನಂದರೆ ತುಂಬ ದೊಡ್ಡ ಸ್ಟೇಜ್ ಸಿಕ್ಕಿದಾಗ, ಐ ಮೀನ್ ನೀವು ನನ್ನ ಬಗ್ಗೆ ಕೇಳ್ತಿದ್ದೀರಾ ನಾನು ದುಬೈಯಲ್ಲಿದ್ದೀನಿ ಅಂತ. ಸೊ ಏನಾಯಿತು ಅಂದರೆ ನಂದು ಎಜುಕೇಷನ್ ಮುಗಿಸ್ಬಿಟ್ಟು ಜಾಬಿಗಂತ ದುಬೈಗೆ ಹೋಗಿದ್ದು. ಸೊ ಅಲ್ಲಿ ಜಾಬ್ ಆಯಿತು. ಈಗ ನಂದು ಅಂತಲೇ ಏನೋ ಇದೆ ಅಲ್ಲಿ ನಡೀತಾ ಇದೆ. ಆ್ಯಂಡ್ ನಂದು ಮೂವಿ ಬಂದುಬಿಟ್ಟು ವೆರಿ ಪ್ಯಾಷನ್. ನಾನು ಈಗಲಿಂದ ಏನೋ ಆಯಿತು ಅಂತ ಸೇರಿದವನಲ್ಲ. ಎಲ್ರಿಗೂ ನನ್ನ ಯಾರು ಫ್ರೆಂಡ್ಸ್ ಇದ್ದಾರೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ ಎಲ್ರಿಗೂ ಗೊತ್ತು ನಾನು ಸಣ್ಣದಿಂದನೇ ಹೀರೋ ಆಗಬೇಕಂತಲೇ ಅಂದ್ಕೊಂಡಿದ್ದು. ಅದು ಬಿಟ್ಟರೆ ಬೇರೆ ಏನೂ ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಆಡಿಷನ್ ನಾನು ಹೋಗಿದ್ದೇನೆ, ಸೆಲೆಕ್ಟು ಆಗಿದ್ದೇನೆ. ಕೆಲವು ಸಿನಿಮಾ ಎದುರು ಹೋಗಲಿಲ್ಲ. ಸೊ ಕೆಲವು ಸಿನಿಮಾ ಈ ಒಂದು 2 ಸಿನಿಮಾ ಐ ಆಮ್ ಬ್ಲೆಸ್ಡ್. ದೊಡ್ಡ 2 ಪ್ರಾಜೆಕ್ಟ್ ಮಾಡ್ತಿರೋದು ತುಂಬ ಖುಷಿ ಅಂಥದ್ದು. ಸೊ ಅದಾದ ನಂತರ ದುಬೈಲಿ ಜನಗಳಿಗೆ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಏನೋ ಮಾಡಬೇಕು ಅಂದಾಗ ಮಾಡಲಿಂಗ್ ಮಾಡ್ತಿದ್ದೆ. ಆ್ಯಕ್ಚುಲಿ ಬೇಸಿಕಲಿ ನಾನು ಮಾಡಲ್. ಸೊ ನಾನು 2019 ಇಲ್ಲಿ ಒಂದು ಮಿಸ್ಟರ್ ಬಿಲ್ಲಾ ವಿನ್ ಆದೆ. ಆ್ಯಂಡ್ ಮಿಸ್ಟರ್ ದುಬೈ ಅನ್ನೋ ಒಂದು ಕಾಂಟೆಸ್ಟಿಗೆ ಇಂಡಿಯನ್ ರೆಪ್ರೆಸೆಂಟ್ ಮಾಡಿ ಅಲ್ಲೊಂದು ರನ್ನರ್ ಅಪ್ ಆಯಿತು. ಮಿಸ್ಟರ್ UAE ಹೋದಾಗ ಜಾನ್ ಅಬ್ರಮ್ ಮಾಡಿದಂಥ ಶೋಸ್ ಅದೆಲ್ಲ. ಸೊ ಅಲ್ಲಿ ನನಗೆ ಸೆಕೆಂಡ್ ರನ್ನರ್ ಅಪ್ ಸಿಕ್ತು. ಸೊ UAE ಅನ್ನೋದು ಇದು ನನ್ನ ಏನು ಹೇಳ್ತಾರೆ ಧರ್ಮಭೂಮಿ, ಆದರೆ ಅದು ನನ್ನ ಕರ್ಮಭೂಮಿ ಅಂತ ಹೇಳ್ಬೋದು. ಈಗ ದುಬೈಯಲ್ಲೆಲ್ಲ ಹೇಗೆ ರೆಸ್ಪಾನ್ಸ್ ಬರ್ತಿದೆ? ಅಂದರೆ ನಿಮ್ಮ ಸಿನಿಮಾದು ಮೊದಲಾಗಿ ಟೀಸರ್ ಅಲ್ಲೇ ರಿಲೀಸ್ ಆಯಿತು, ಅಲ್ಲಿ ರೆಸ್ಪಾನ್ಸ್ ಹೇಗಿದೆ? ಇಲ್ಲ, ದುಬೈಯಲ್ಲಿ ತುಂಬ ಚೆನ್ನಾಗಿ ರೆಸ್ಪಾಂಡ್ ಆಯಿತು. ನೀವು ಆ ಕ್ರೌಡ್ ನೋಡಿದ್ರೆ ಗೊತ್ತಾಗುತ್ತೆ. ನನಗೆ ಖುಷಿ ಆಯಿತು. ಒಂದು ವೆರಿ ನ್ಯೂ ಕಮ್ಮರ್, ಒಂದು ನ್ಯೂ ಹೀರೋ ಆಗಿ ಮಾಡಿದಾಗ ಖಾಲಿ ಒಂದು ಝಲಕ್ ನೋಡಿಬಿಟ್ಟು, ಅಂದರೆ ಫಸ್ಟ್ ಪೋಸ್ಟರ್ ಎಲ್ಲ ನೋಡಿಬಿಟ್ಟು ಟೀಸರ್ ಇಲ್ಲಿ ಲಾಂಚ್ ಆಗಿದೆ ಅಂದರೆ ಮಲ್ಟಿಪಲ್ ನ್ಯಾಷನಾಲಿಟಿ ಬಂದು ಸಪೋರ್ಟ್ ಮಾಡೋದು ಇಟ್ಸ್ ಅ ಬ್ಲೆಸ್ಡ್. ನಾವು ಅದು ಏನು ಹೇಳೋದು, ಅದಕ್ಕೆ ಕೃತಜ್ಞತೆ ಎಷ್ಟು ಸಲ್ಲಿಸಿದ್ರು ಸಾಕಾಗೋದಿಲ್ಲ. ತುಂಬ ದೊಡ್ಡ ಕ್ರೌಡ್ ಇತ್ತು. ನಾವು ಬರಬೇಕಾದ್ರೆ ಆ್ಯಂಡ್ ಹೋಗಬೇಕಾದ್ರೆ ತುಂಬ ಸಪೋರ್ಟ್ ಮಾಡಿದ್ರು. ಬಂದಮೇಲೆ ಹೇಳಿದ್ರು ಎಲ್ಲರೂ ತುಂಬ ಟೀಸರ್ಸ್ ಇದೆ, ಟೀಸರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ಬಾಕ್ಸ್ ನೋಡಿದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಜನ ವಿಶ್ ಮಾಡಿದ್ದಾರೆ. ಆ್ಯಂಡ್ ಕೆಲವರಿಗೆ ನಾನು ವಿಶ್ ಮಾಡಲಿಕ್ಕೆ ಆಗಲಿಲ್ಲ, ರಿಪ್ಲೈ ಮಾಡಲಿಕ್ಕೆ ಆಗಲಿಲ್ಲ. ಐ ಆಮ್ ರಿಯಲಿ ಸಾರಿ. ನಾನು ಇಲ್ಲಿಂದನೇ ಸಾರಿ ಕೇಳ್ತೇನೆ. ಎಲ್ರಿಗೂ ನೋಡಿಬಿಟ್ಟು ನಾನು 100% ರಿಪ್ಲೈ ಮಾಡ್ತೇನೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಸಪೋರ್ಟಿಗೂ. ಈಗ ಕನ್ನಡ ಸಿನಿಮಾಗಳು ದುಬೈನಲ್ಲಿ ಯಾವ ರೀತಿಯಲ್ಲಿ ಪ್ರೇಕ್ಷಕರಿದ್ದಾರೆ ಅಂತ, ಅಂದರೆ ಫ್ಯಾನ್ಸ್ ಥರ ಇದ್ದಾರಾ ಅಥವಾ ಸಿನಿಮಾಗೆ ಆಡಿಯನ್ಸ್ ಇದ್ದಾರಾ? ದುಬೈಯಲ್ಲಿ ಬಂದುಬಿಟ್ಟು ಆಡಿಯನ್ಸ್, ಅಲ್ಲಿ ನಮ್ಮ ಕನ್ನಡ ಸಿನಿಮಾ ಯಾವುದು ಕಂಟೆಂಟ್ ಒಳ್ಳೆಯದೆ ಅಫ್ಕೋರ್ಸ್ ಅವರು ಆ್ಯಕ್ಸೆಪ್ಟ್ ಮಾಡ್ತಾರೆ. ಅದನ್ನು ಗೆಲ್ಸಿದ್ದಾರೆ. ನೀವು ನೋಡಿರ್ಬೋದು KGF 1 ಇರ್ಬೋದು, ಕಾಂತಾರ ಇರ್ಬೋದು, ರೀಸೆಂಟ್ಲಿ ಬಂದಂಥ ಸೂ ಫ್ರಮ್ ಸೂ
ಆ್ಯಂಡ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಯಾವುದು ಬಂದರೂ ರೀಸೆಂಟಾಗಿ ಡೆವಿಲ್ ಬಂತು, ಯಾವುದು ಬಂದ ಸಿನಿಮಾನು ಅಲ್ಲಿ ಸೋಸಲಿಲ್ಲ. ನಮಗೂ ಆಸೆ ಅಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕನ್ನಡ ಸಿನಿಮಾಗಳು ಬರಬೇಕು, ಅಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಆಡಿಯನ್ಸ್ ಆಗಬೇಕು. ಯಾಕಂದರೆ ಬೇರೆ ಭಾಷೆಗಳಿಗೆ ಹೋಲಿಸಿದ್ರೆ ನಮ್ಮಲ್ಲಿ ಸ್ವಲ್ಪ ಕನ್ನಡದವ್ರು ಕಮ್ಮಿ ಇದ್ದಾರೆ ಅಲ್ಲಿ. ಬಟ್ ಬೇರೆ ಭಾಷೆಯವರು ಬಂದು ಕನ್ನಡ ಸಿನಿಮಾ ನೋಡಿ ಅಲ್ಲಿ ತುಂಬ ಗೆಲ್ಸಿದ್ದಾರೆ. ಸೊ ನನ್ನ ಸಿನಿಮಾನೂ ಹಾಗೆ ಬೇರೆ ಭಾಷೆಯವರು ಬಂದು ನೋಡಬೇಕು, ನಮ್ಮ ಕನ್ನಡ ಸಿನಿಮಾ ಇನ್ನೂ ದೊಡ್ಡದಾಗಿ ಹೋಗಬೇಕು, ಅಲ್ಲಿ ಬೇರೆ ಎಲ್ಲ ದೇಶಗಳಲ್ಲೂ ಕನ್ನಡ ಸಿನಿಮಾ ದೊಡ್ಡದಾಗಿ ರೀಚ್ ಆಗಬೇಕು ಅನ್ನೋದೇ ಎಲ್ಲ ಕನ್ನಡ ಕಲಾವಿದರ ಆಸೆ. ಅದನ್ನು ನಾನು ಕಲಾವಿದನಾಗಿ ನಂದು ಅದು ಆಸೆ. ಸೊ ಒಂದು ಒಳ್ಳೆ ಕಂಟೆಂಟ್ ಇದ್ದಾಗ ಎಲ್ಲಿಯೂ ಸೋಲುವುದೇ ಇಲ್ಲ ಸಿನಿಮಾ ನನ್ನ ಪ್ರಕಾರ. ಸೊ ಅಲ್ಲಿ ದುಬೈಲಿ ಒಳ್ಳೆ ಆಡಿಯನ್ಸ್, ಬಿಕಾಸ್ ಎಲ್ರಿಗೂ ವೀಕೆಂಡಲ್ಲಿ ಏನೋ ಒಂದು ರಿಲ್ಯಾಕ್ಸೇಷನ್ ಬೇಕು, 5 ದಿವಸ ತುಂಬ ಕೆಲಸ ಮಾಡಿರ್ತಾರೆ. ಎಲ್ಲರೂ ಸಿನಿಮಾ ಪ್ರೇಕ್ಷಕರು, ವೆರಿ ಆನೆಸ್ಟ್, ಎಲ್ಲರೂ ಸಿನಿಮಾ ಪ್ರೀತಿ ಮಾಡ್ತಾರೆ ಅಲ್ಲಿ. ನಿಮಗೆ ಅಲ್ಲಿ ನೀವೊಂದು ಒಳ್ಳೆ ಕಂಟೆಂಟ್ ಕೊಟ್ಟಾಗ 100% ಎಲ್ಲ ಸಕ್ಸಸ್. ಅಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ 85% ಸಕ್ಸಸ್ ರೇಷಿಯೋನೇ ಇರೋದು ಸಿನಿಮಾಗಳು. ಆ್ಯಂಡ್ ಕನ್ನಡದ ಇನ್ನೂ ಬರಬೇಕು ಅನ್ನೋದು ತುಂಬ ಆಸೆ ನಂತು. ಈಗ ಕರ್ನಾಟಕದಲ್ಲಿರ್ಬೋದು ಪ್ರಮೋಷನ್, ಸಿನಿಮಾ ಪ್ರಮೋಷನ್ ಅಂತ ಬಂದಾಗ ಪಾಂಪ್ಲೆಟ್, ಫ್ಲೆಕ್ಸ್ ಹಾಕೋದು, ಕಟ್ಔಟ್, ಈ ರೀತಿ ಎಲ್ಲ ನಾವು ಮಾಡ್ತೀವಿ. ಜೊತೆಗೆ ಒಂದಷ್ಟು ಪ್ರೋಟೋಕಾಲ್ಸಿಂದ ಫಾಲೋ ಮಾಡ್ತಾರೆ. ಬಟ್ ದುಬೈಯಲ್ಲಿ ಪ್ರಮೋಷನ್ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾರೆ ಅಥವಾ ಹೆಚ್ಚಿನದಾಗಿ ಏನಾದರೂ ಹೇಳಿದ್ನಲ್ಲ ಈ ಥರ ಫ್ಲೆಕ್ಸ್, ಈ ರೀತಿ ಏನಾದರೂ ಅಲ್ಲಿ ಪಾಸಿಬಿಲಿಟೀಸ್ ಇದೆಯಾ, ಪ್ರೋಟೋಕಾಲ್ಸ್ ಏನಾದರೂ ಇದೆಯಾ, ಇದನ್ನು ಮಾಡಬಾರ್ದು ಇದನ್ನು ಮಾಡಬೇಕು ಅಂತ? ಅಲ್ಲಿ ಬ್ಯಾನರ್ಸ್ ಎಲ್ಲ ಹಾಕೋಂಗಿಲ್ಲ, ಅಫ್ಕೋರ್ಸ್ ಪ್ರೋಟೋಕಾಲ್ಸ್ ಇದೆ. ಅಲ್ಲಿ ಡಿಜಿಟಲಿ ಮಾಡ್ಬೋದು, ನಿಮ್ಮ ಈವೆಂಟ್ಸಲ್ಲಿ ಇರ್ಬೋದು, ನಮ್ಮ ರೇಡಿಯೋ ಚಾನಲಲ್ಲಿರ್ಬೋದು, ಟಿ ವಿ ಶೋಸಲ್ಲಿರ್ಬೋದು, ಗಲ್ಫ್ ನ್ಯೂಸಲ್ಲಿ ಆ ಥರ ಎಲ್ಲ ಮಾಡಿರ್ಬೋದು. ನಾನೀಗ ಹೇಳಿದ್ನಲ್ಲ ಮಾಡಲಿಂಗ್ ಎಲ್ಲ ಗಲ್ಫ್ ನ್ಯೂಸಲ್ಲೆಲ್ಲ ಬಂದಿತ್ತು, ರೇಡಿಯೋದಲ್ಲಿ ಬಂದಿತ್ತು. ಈಗ ನಮ್ಮದೇ ವೈಲ್ಡ್ ಟೈಗರ್ ಸಫಾರಿ ರೇಡಿಯೋದಲ್ಲಿ ಅಲ್ಲಿ ಬಂದಿದೆ. ಪ್ರೆಸ್ ಮೀಟ್ ಆಯಿತು, ಪ್ರೆಸ್ ಅವ್ರು ಬಂದಿದ್ದರು, ಎಲ್ಲರೂ ಹ್ಯಾಪಿ ಆಗಿದ್ದರು. ಸೊ ಅಲ್ಲಿ ಆ ಥರ ನಮಗೆ ಇಲ್ಲಿ ಬ್ಯಾನರ್ ಕಟ್ಔಟ್ ಅಂತ ಇಲ್ಲ. ಬಟ್ ಇಲ್ಲಿ ನಮ್ಮ ಮಂಗಳೂರಲ್ಲಿ ಕಟ್ಔಟ್ ಹಾಕಿದರು ವೈಲ್ಡ್ ಟೈಗರ್ ಸಫಾರಿದು. ರಿಕ್ಷಾದಲ್ಲಿ ತುಂಬ ಇದು ಬಂಟಿಂಗ್ಸ್ ನೋಡಿದೆ ನಾನು, ತುಂಬ ಖುಷಿ ಆಯಿತು. ಈ ಥರ ಒಂದು ಸಪೋರ್ಟ್ ಸಿಗೋದು ಪ್ಲಸ್ ನಿಮಗೆ ಗೊತ್ತು ಅದು ಎಷ್ಟು ಇಂಪಾರ್ಟೆಂಟ್ ಒಂದು ಕಲಾವಿದನಿಗೆ. ಅದು ಇನಿಷಿಯಲ್ ಸ್ಟೇಜಲ್ಲಿ ಇಷ್ಟೆಲ್ಲ ಪುಷ್ ಸಿಗೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಮಾಡ್ತದೆ. ಇನ್ನೇನು ರಿಲೀಸಿಗೆ ನಾವು 2-3 ತಿಂಗಳು ರೆಡಿ ಇರಬೇಕಾದ್ರೆ ನಮಗಿನ್ನೂ ಸಿನಿಮಾದಲ್ಲಿ ಏನು ಮಾಡಬಹುದು, ಇವರು ಇಟ್ಟಿರೋ ಎಕ್ಸ್ಪೆಕ್ಟೇಷನ್ಗಿಂತ ಅವರಿಷ್ಟು ಪ್ರೀತಿ ತೋರಿಸ್ಬೇಕಾದ್ರೆ ನಾವು ಆ ಥರನೇ ಸಿನಿಮಾ ಅವ್ರಿಗೆ ಕೊಡಬೇಕು. ಅದು ನನಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಮಾಡಿದೆ, ನಮಗೂ ನಮ್ಮ ಟೀಮಿಗೂ. ಇತ್ತೀಚೆಗೆ ಸಿನಿಮಾ ಪೈರಸಿ ಆಗೋದ್ರ ಬಗ್ಗೆ ಧ್ವನಿ ಎತ್ತಿದ್ರು ಸುದೀಪ್ ಸರ್ ಇರ್ಬೋದು, ಜಗ್ಗೇಶ್ ಸರ್, ಪ್ರತಿಯೊಬ್ಬರು ಕನ್ನಡ ಚಿತ್ರರಂಗದಲ್ಲಿರೋ ನಿರ್ದೇಶಕರು ಎಲ್ಲರೂ ಸಹ ಅದ್ರ ಬಗ್ಗೆ ಒಂದು ಕಳಕಳಿ ಇದೆ. ಯಾರು ಈ ರೀತಿ ಪೈರಸಿ ಮಾಡಬಾರ್ದು ಸಿನಿಮಾನಂತ. ನಾಳೆ ನಿಮ್ಮ ಸಿನಿಮಾಗೂ ಅದು ತಪ್ಪಿದ್ದಲ್ಲ, ಅದಕ್ಕೆಲ್ಲ ನೀವು ಏನೇನು ಬೇಕು ಇನಿಷಿಯೇಟಿವ್ ನೀವು ತೆಗೆದುಕೊಳ್ಳೇಬೇಕು. ಬಟ್ ದುಬೈಯಲ್ಲಿ ಪೈರಸಿ ಅನ್ನುವಂಥದ್ದು ಲೈಕ್ ಅದು ಟ್ರೆಂಡಿಂಗಲ್ಲಿ ಇದೆಯಾ, ಅದಕ್ಕೆ ಸಪೋರ್ಟ್ ಮಾಡ್ತಾರಾ ಅಥವಾ ಹೇಗೆ ಅದನ್ನು ಕಂಟ್ರೋಲ್ ಮಾಡ್ತಿದ್ದಾರಾ? ಪೈರಸಿ ಅನ್ನೋದು ಆ್ಯಕ್ಚುಲಿ ದುಬೈಯಿಂದ ಆಗೋದಂತಲ್ಲ, ಎಲ್ಲ ಕಂಟ್ರಿಲೂ ಇದೆ. ಸೊ ದುಬೈಯಲ್ಲಿ ಏನಾಗುತ್ತೆ ಅಂದರೆ ಪೈರಸಿ ಮಾಡಲಿಕ್ಕೆ ಬಿಡಲ್ಲ, ಅಲ್ಲಿಂದ ಶೂಟ್ ಮಾಡಲಿಕ್ಕೆಲ್ಲ ಬಿಡಲ್ಲ. ಇಟ್ಸ್ ಅಫೆನ್ಸ್, ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆ್ಯಂಡ್ ಈಗ ನಮ್ಮ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಪೈರಸಿ ಆಯಿತು, ಅದು ದೊಡ್ಡ ದೊಡ್ಡ ನಟರೆಲ್ಲ ಅದ್ರ ಬಗ್ಗೆ ವಾಯ್ಸ್ ಇರ್ತದೆ. ಅಫ್ಕೋರ್ಸ್ ಮಾಡುವವರು ಸ್ವಲ್ಪ ನೋಡ್ಕೋಬೇಕು. ಯಾಕಂದರೆ ಇಷ್ಟಿಷ್ಟು ಬಂಡವಾಳ ಹಾಕುವವರು, ಅದನ್ನೇ ನಂಬಿ ಇರುವಂಥ ಡೈರೆಕ್ಟರ್ಗಳು, ಅದನ್ನೇ ನಂಬಿ ಇರುವಂಥ ಕಲಾವಿದರು, ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ನಿಮಗೆ ಹೇಗೆ ಒಂದು ಹಣ ಬರುವಂಥ ನೀವು ರೂಟ್ ನೋಡ್ತೀರಾ, ಸೊ ಅದು ಈ ಬೇರೆಯವ್ರ ಹೊಟ್ಟೆಪಾಡಿಗೆ ಹೊಡೆಯೋದೇ ನೀವು ಮಾಡುವಂಥದ್ದು ಒಳ್ಳೆಯ ವಿಷಯ. ಸೊ ಪೈರಸಿ ಮಾಡೋದು ತುಂಬ ದೊಡ್ಡ ತಪ್ಪು. ಇದ್ರೆ ಏನಾಗುತ್ತೆ ಅಂದರೆ ಒಬ್ಬ ಪ್ರೊಡ್ಯೂಸರ್ ಗೆದ್ದರೆ 10 ಡೈರೆಕ್ಟರ್ ಗೆಲ್ತಾರೆ, 10 ಡೈರೆಕ್ಟರ್ ಗೆಲ್ತಾರೆ, 1000 ಕಲಾವಿದರು ಗೆಲ್ತಾರೆ. 1000 ಕಲಾವಿದರು ಗೆದ್ದರೆ ಎಷ್ಟೋ ಟೆಕ್ನಿಷಿಯನ್ಸ್ ತುಂಬ ಗೆಲ್ತಾರೆ. ಸೊ ಎಲ್ರಿಗೂ ಕೆಲಸ ಆಗುತ್ತೆ. ಸೊ ತಮ್ಮ ಲಾಭಕ್ಕೆ ಇಷ್ಟು ಜನರ ಹೊಟ್ಟೆ ಹೊಡೆಯೋದು ತುಂಬ ತಪ್ಪು. ಆ್ಯಂಡ್ ಪೈರಸಿ ಬಗ್ಗೆ ನಮ್ಮದು ಇದಿದೆ, ನಾವು ಅಟೆನ್ಷನ್ ತೊಗೊಂಡಿದ್ದೇವೆ ನಮ್ಮ ಟೀಮಲ್ಲಿ. ಹೇಗೆ ಮಾಡ್ಬೋದು, ಎಲ್ಲಿ ಮಾಡ್ಬೋದು, ಆದಷ್ಟು ನಮಗೆ ತಡಿಬೋದು, ಎಷ್ಟು ಟ್ರೈ ಮಾಡ್ತೇವೆ, ಎಲ್ಲಿಂದ ತಡಿಬೋದು, ಅದಕ್ಕೆಲ್ಲ ನಾವು ಸೊಲ್ಯೂಷನ್ಸ್ ಎಲ್ಲ ಮಾಡಿಟ್ಟಿದ್ದೇವೆ. ಬಟ್ ಟ್ರೈ ಮಾಡ್ತೀವಿ ಮ್ಯಾಕ್ಸಿಮಮ್ ಏನೆಲ್ಲ ಆಗ್ಬೋದು ಏನೆಲ್ಲ ಆಗಬಾರ್ದು ಅಂತ. ಅಂದರೆ ಈಗ ಹೇಳಿದ್ರೆ ದುಬೈಲಿ ಇಟ್ಸ್ ಲೈಕ್ ಅಫೆನ್ಸ್ ಅಂತ ಏನಲ್ಲಿ ತೆಗೆದುಕೊಳ್ತಾರೆ ಕ್ರಮ ಕಾನೂನು ಪ್ರಕಾರ? ಕಾನೂನು ಪ್ರಕಾರ ಅಲ್ಲಿ ಇಮಿಡಿಯೇಟ್ಲಿ ಅವನನ್ನು ಹಿಡಿತಾರೆ. ಸೊ ಅದನ್ನು ಹಿಡಿದು ಬಿಟ್ಟು ಪೊಲೀಸರಿಗೆ ಸಬ್ಮಿಟ್ ಮಾಡ್ತಾರೆ ಅಲ್ಲಿ. ಸೊ ಅಲ್ಲಿಂದ ಅಲ್ಲಿ ಪ್ರೊಸೀಜರ್ ಏನಾಗುತ್ತೆ ಎತ್ತಾಗುತ್ತೆ ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ವೆರಿ ಇಮಿಡಿಯೇಟ್ಲಿ ಅಲ್ಲಿ ಹಿಡಿತಾರೆ. ಆ್ಯಂಡ್ ನಿಮಗೆ ಗೊತ್ತು, ಇಟ್ಸ್ ನಾಟ್ ಅ ನಾರ್ಮಲ್ ನೆಟ್ವರ್ಕ್, ಇಟ್ಸ್ ಅ ವೆರಿ ಬಿಗ್ ನೆಟ್ವರ್ಕ್. ಅಲ್ಲಿಂದ ಎಲ್ಲಿಂದ ಮಾಡ್ತಾರೆ, ಏನು ಮಾಡ್ತಾರೆ ಯಾರಿಗೂ ಗೊತ್ತಿರೋದಿಲ್ಲ. ಒಂದು ಲಿಂಕ್ ಬಂದುಬಿಟ್ಟು ಎಲ್ಲ ಕಡೆ ಹೋಗುವಂಥದ್ದು ಇದೆ, ಖಂಡಿತ ಇದೆ. ದುಬೈ ಅನ್ನೋದು ಹೇಗಂದರೆ ಎಲ್ಲ ವಿಷಯದಲ್ಲೂ ಭಯ ಇರ್ತದೆ. ಯಾಕಂದರೆ ಒಂದು ಜಾಗದಲ್ಲಿ ಈಗ ದೇವ್ರ ಬಗ್ಗೆ ನಾವು ತುಂಬ ಬೇಡ್ತೀವಿ ಅಲ್ಲ, ದೇವ್ರ ಬಗ್ಗೆ ಭಕ್ತಿನೂ ಬೇಕು, ಭಯನೂ ಬೇಕು. ಯಾಕಂದರೆ ನಮಗಿರ್ತದೆ ದೇವರೇ ನಮ್ಮನ್ನು ಕಾಪಾಡಪ್ಪ ಅಂತ. ನಾವು ತಪ್ಪು ಮಾಡಿದ್ರೆ ನಮಗೆ ಶಿಕ್ಷೆ ದೇವರು ಕೊಡ್ತಾರೆ ಅನ್ನೋದು ನಂಬಿಕೆಯೂ ನಮ್ಮಲ್ಲಿರ್ತದೆ. ಸೊ ದುಬೈಲೂ ಹಾಗೆ, ಎಲ್ಲರೂ ದುಬೈನ ಪ್ರೀತಿಸ್ತಾರೆ. ಅಟ್ ದ ಸೇಮ್ ಟೈಮ್ ಭಯನೇ ಅಲ್ಲಿ ಪ್ರೀತಿ ಕನ್ವರ್ಟ್. ರೋಡ್ ಇರ್ಬೋದು, ಅಲ್ಲಿ ಓಡಾಟ ಇರ್ಬೋದು,
ಹಂಗಿಂಗೆ ಓಡಲ್ಲ, ನೀವು ಒಂದು ಸ್ಪೀಡ್ ಹೋದರೆ ನಿಮ್ಗೆ 15,000 ಫೈನ್, ಆ ಥರ ವಿದೌಟ್ ಕ್ರಾಸಲ್ಲಿ ನೀವು ಮಾಡಿದ್ರೆ 10,000 ಫೈನ್, ಲೈನ್ ನೀವು ಫಾಲೋ ಮಾಡಿದ್ರೆ 10,000 ಫೈನ್, ಸಿಗ್ನಲ್ ಜಂಪ್ ಮಾಡಿದ್ರೆ ಆಲ್ಮೋಸ್ಟ್ 10 ಲಕ್ಷ ಫೈನ್, ಆ ಥರ ಎಲ್ಲ ಇದೆ. ಸೊ ಭಯ ಇದೆ ಅಲ್ಲಿ. ಸೊ ಯಾರು ಅಟೆಂಪ್ಟ್ ಮಾಡ್ಲಿಕ್ಕೆ ಹೋಗಲ್ಲ. ಸೊ ನಾನೇನು ಹೇಳ್ತೀನಿ, ನಮ್ಮ ಸರ್ಕಾರನೂ ಈ ಒಂದು ಪೈರೇಸಿ ಬಗ್ಗೆ ಒಂದು ಒಳ್ಳೆ ನಿರ್ಧಾರ ತಗೊಂಡು ಅದನ್ನು ಕಂಪ್ಲೀಟ್ಲಿ ತಡೆಗಟ್ಟುವಂಥ ಕ್ರಮ ಕೈಗೊಳ್ಳಬೇಕು ಅಂತ ನಾನು ತುಂಬ ವಿನಂತಿ ಮಾಡ್ಕೊಳ್ತೀನಿ ಅವ್ರ ಹತ್ರ. ಈಗ ಸಪ್ರೇಟ್ ಫ್ಯಾನ್ಸ್ ಅಸೋಸಿಯೇಷನ್ ಅಂತ ಎಲ್ಲ ಇರುತ್ತೆ, ಅಲ್ಲೂ ಕೂಡ ಇದೆಯಾ ಹೇಗೆ? ಒಬ್ಬೊಬ್ಬರು ಸ್ಟಾರ್ಗೆ ಇವಾಗ ಸುದೀಪ್ ಅವರ ಫ್ಯಾನ್ಸ್, ದರ್ಶನ್ ಫ್ಯಾನ್ಸ್ ಈ ರೀತಿ ಇದೆ, ಅಥವಾ ಓವರ್ ಆಲ್ ಒಂದು ಸಿನಿಮಾ ಪ್ರೇಕ್ಷಕರು ಅಂತ ಇದೆಯಾ? ಹೌದೌದು, ಖಂಡಿತ ಇದೆ. ನಮ್ಮ ಸ್ಟಾರ್ ನಟ ಸುದೀಪ್ ಸರ್ ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಇಂಡಸ್ಟ್ರಿಗೆ ತುಂಬ ಕೊಡುಗೆ ಕೊಟ್ಟಂಥವರು. ಅವ್ರ ಬಗ್ಗೆ ಅಪಾರ ಗೌರವ ಭಕ್ತಿ ಎಲ್ರಿಗೂ ಇದೆ. ನಾವು ಕನ್ನಡದವರು, ಅಫ್ಕೋರ್ಸ್ ನಾವು ತುಂಬ ಕನ್ನಡ ಸಿನಿಮಾ ನೋಡೋರು, ಅಲ್ಲಿ ಬಂದಂಥ ಎಲ್ಲ ಕನ್ನಡ ಸಿನಿಮಾವು ನಾವು ನೋಡ್ತೀವಿ. ಸೊ ಅಲ್ಲಿಯೂ ಫ್ಯಾನ್ ಬೇಸ್ ಎಲ್ಲ ತುಂಬ ಇದೆ. ಸೋಷಿಯಲ್ ಮೀಡ್ಯಾದಲ್ಲಿ ನೀವು ನೋಡಿರ್ಬೋದು. ಸೊ ಎಲ್ಲೆಲ್ಲಿ ಕೂತ್ಕೊಂಡು ಎಲ್ಲೆಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಸುದೀಪ್ ಸರ್ಗೆ ದರ್ಶನ್ ಸರ್ಗೆ ತುಂಬ ಅಂದರೆ ತುಂಬ ಜನ ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ ಇರೋದು ಅಲ್ಲಿ? ಇಲ್ಲ, ಇಬ್ಬರಿಗೂ ಕರೆಕ್ಟ್ ಇದ್ದಾರೆ. ರೀಸೆಂಟಾಗಿ ಸುದೀಪ್ ಸರ್ ಬಂದಿದ್ದರು, ತುಂಬ ಜನ ಸೇರಿದರು. ಆ್ಯಂಡ್ ದರ್ಶನ್ ಸರ್ ಬಂದಿದ್ದರು, ಆವಾಗ ಅವ್ರಿಗೂ ತುಂಬ ಜನ ಸೇರಿದರು. ತುಂಬ ಕ್ರೇಜ್ ಇದೆ. ಅಂದರೆ ರಿಯಾಲಿಟಿ ಏನಂದರೆ ಅವ್ರು ತುಂಬ ಏನು ಸುಮ್ಮನೆ ಬಂದು ಸ್ಟಾರ್ಡಮ್ ಇದು ಮಾಡ್ತಾರಲ್ಲ, ಎಲ್ಲ ಒಂದು ಹೆಜ್ಜೆ ಇಟ್ಟು ಆ ಒಂದು ಹೆಜ್ಜೆಗೆ ಪ್ರಾಂಪ್ಟಾಗಿ ಸಿನಿಮಾ ಕೊಟ್ಟು, ಆ ಸಿನಿಮಾಕ್ಕೆ ಒಳ್ಳೆ ಅವರ ಹಾರ್ಡ್ ವರ್ಕ್ ಎಲ್ಲ ಕೊಟ್ಟು ಈ ಸ್ಥಾನಕ್ಕೆ ಬಂದಿದ್ದಾರೆ. ಯಾರು ಈಸಿಯಾಗಿ ಒಂದೇ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲರದ್ದು ಸ್ಟ್ರಗಲ್ ಇದ್ದೇ ಇರ್ತದೆ. ಸ್ಟ್ರಗಲ್ ಅನ್ನೋದು ಅವರು ಅದನ್ನು ಸ್ಟ್ರಗಲ್ ಅಂತ ತೊಗೊಂಡ್ರೆ ಅದು ಸ್ಟ್ರಗಲ್. ಇಟ್ಸ್ ಮೈ ಡೆಸ್ಟಿನಿ, ನಾನು ಅಲ್ಲಿ ರೀಚ್ ಆಗಬೇಕು, ನಾನು ನಿಲ್ಲಬೇಕಂದಾಗ ಅದು ಯಾವತ್ತೂ ಸ್ಟ್ರಗಲ್ ಆಗಲ್ಲ. ನಮ್ಮ ಏಮ್ ಆಗಿರ್ತದೆ, ಡೆಸ್ಟಿನಿ ಆಗಿರ್ತದೆ. ಈಗ ನೀವು ಮಂಗಳೂರಿನವರಾಗಿರೋದ್ರಿಂದ ಶೆಟ್ಟಿಗೆ ಹಂಗೆ ಏನಾದರೂ ಪರಿಚಯ ಇದ್ದಾರಾ? ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ರಾಜ್ಬಿ ಶೆಟ್ಟಿ ಅವ್ರನ್ನ ಏನಾದರೂ ಮಾತಾಡ್ಸಿದ್ದೀರಾ? ರಿಷಬ್ ಸರ್ ಇದು ಲಾಸ್ಟ್ ಒಂದು ಈವೆಂಟ್ ಬಂದಾಗ ನಾನು ಇದ್ದಲ್ಲಿ, ಬಟ್ ನನಗೆ ಪರಿಚಯ ಇಲ್ಲ. ರಕ್ಷಿತ್ ಸರನ್ನು ನೋಡಲಿಲ್ಲ ನಾನು, ಬಟ್ ರಾಜ್ ಸರ್ ಹತ್ರ ನಾನು ಕೆಲಸ ಮಾಡಿದ್ದೇನೆ. ನಾನು ರಾಜ್ ಸರ್ ಕರಾವಳಿ ಕ್ಲೈಮ್ಯಾಕ್ಸಲ್ಲಿ 9 ದಿವಸ ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ನಂದು ಕರಾವಳಿ ಫಸ್ಟ್ ಸಿನಿಮಾ, ಅದ ರೀಸನ್ ರಾಜಣ್ಣನೂ ಅದರಲ್ಲೇ ಇದ್ದರು. ತುಂಬ ಒಳ್ಳೆ ಮನುಷ್ಯ, ಆ್ಯಕ್ಚುಲಿ ತುಂಬ ಒಳ್ಳೆ ಮಾತಾಡ್ತಾರೆ, ಇನ್ಪುಟ್ಸ್ ಕೊಳ್ತಾರೆ. ನಮಗೆ ನಮ್ಮ ಸೀನಿಯರಿಂದ ಕಲಿಯುವಂಥ ತುಂಬ ಇರ್ತದೆ ಯಾವಾಗಲೂ. ಸೊ ಅದಿರ್ಬೋದು ಇದಿರ್ಬೋದು, ಒಳ್ಳೆ ಮಾಡಿದ್ದಾರೆ. ಎಲ್ಲ 9 ದಿವಸ ನೈಟೇ ಶೂಟ್ ಇತ್ತು, ಬಟ್ ಅವರಿದ್ರೆ ಸೆಟ್ಟಲ್ಲಿ ಒಂದು ಕಲ ಅಂತ ಇರ್ತದೆ. ತುಂಬ ಒಳ್ಳೆ ಮಾತಾಡಿಸ್ತಾರೆ, ಖುಷಿ ಆಯಿತು ನನಗೆ ಅವ್ರ ಜೊತೆ. ಸೊ ಅವ್ರು ಬಿಟ್ಟರೆ ನನಗೆ ರಕ್ಷಿತ್ ಸರ್ದು ಪರಿಚಯ ಇಲ್ಲ, ರಿಷಬ್ ಅವ್ರದ್ದು ಪರಿಚಯ ಇಲ್ಲ ಪರ್ಸ್ನಲ್ ಆಗಿ. ರಿಷಬ್ ಅವ್ರ ಜೊತೆಗೆ ಏನಾದರೂ ನೆಕ್ಸ್ಟ್ ಆ್ಯಕ್ಟ್ ಮಾಡುವಂಥದ್ದು ಅಥವಾ ಏನೋ ಸ್ಕ್ರೀನ್ ಶೇರ್ ಮಾಡುವಂಥದ್ದು ಇದ್ರ ಬಗ್ಗೆ ಟಾಕ್ ಇದೆಯಾ, ಅಥವಾ ಮುಂದೆ ಏನಾದರೂ ನಿಮಗೆ ಆಸೆ ಇದೆಯಾ? ಗೊತ್ತಿಲ್ಲ, ಆಸೆ ಯಾರಿಗಿರಲ್ಲ. ರಿಷಬ್ ಅವ್ರಿಗೆ ಗೊತ್ತು, ನಿಮಗೆ ಎಂಥ ಲೆಜೆಂಡ್ರಿ ಆ್ಯಕ್ಟ್ರ್ ಆದರು, ಆಮೇಲೆ ಲೆಜೆಂಡ್ರಿ ಡೈರೆಕ್ಷನ್. ನಾನು ಅವ್ರ ದೊಡ್ಡ ಫ್ಯಾನು ಡೈರೆಕ್ಷನ್ಗೆ. ನೀವು ನೋಡಿದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಕಿರಿಕ್ ಪಾರ್ಟಿ ಆಗಿರ್ಬೋದು, ಏನು ತೆಗೆದ್ರು ಇಟ್ಸ್ ಅಮೇಝಿಂಗ್ ಮೂವಿ. ಸೊ ನನಗೆ ಸಿಕ್ಕಿದರೆ 100% ಮಾಡ್ತೀನಿ. ಆ್ಯಂಡ್ ಆ ಕಾಲ, ಆ ಸ್ಕ್ರಿಪ್ಟ್ ಎಲ್ಲ ಕೂಡಿ ಬರಬೇಕು, ಒಳ್ಳೆ ರೀತಿಯಲ್ಲಿ ಮಾಡಬೇಕು. ಇಷ್ಟು ದೊಡ್ಡ ಸೇರಿದಾಗ, ಅಂಥವ್ರ ಜೊತೆ ಸೇರಿದಾಗ ಅಫ್ಕೋರ್ಸ್ ಒಳ್ಳೆ ಸ್ಕ್ರಿಪ್ಟೇ ಆಗಿರ್ತದೆ. ಸೊ ಬಂದರೆ 100% ನನಗೆ ಆ ಒಂದು ಸ್ಕ್ರಿಪ್ಟ್ ನನಗೆ ಆ್ಯಪ್ಟ್ ಆಗಿದ್ದರೆ, ನಾನು ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಅಂದರೆ 100% ನಾನು ಮಾಡ್ತೀನಿ. ಓಕೆ, ಈಗ ನಿಮ್ಮ ಸಿನಿಮಾ ವೈಲ್ಡ್ ಟೈಗರ್ ಸಫಾರಿಯಲ್ಲಿ ಮೋಸ್ಟ್ ಚಾಲೆಂಜಿಂಗ್ ಶೂಟ್ ಅನ್ನುವಂಥದ್ದು ಬಂದಿದ್ದು ಯಾವಾಗ? ಚಾಲೆಂಜಿಂಗ್ ಅನ್ನೋದಕ್ಕಿಂತ ತುಂಬ ರಿಸ್ಕಿ ಫ್ಯಾಕ್ಟರ್ಸ್ ಇತ್ತು. ಐ ಮೀನ್ ಫೈಟಿಂಗ್ ಸೀನ್ಸ್ ಎಲ್ಲ ನಮ್ಮ ಕೆಚ ಮಾಸ್ಟ್ರು ಮಾಡಿದರು, ನಮ್ಮ ಆನ್ ಬಂಕ್ ಅವ್ರು ಬಂದುಬಿಟ್ಟು ಇಂಟರ್ನ್ಯಾಷನಲ್ ಫೈಟ್ ಮಾಸ್ಟ್ರು. ಸೊ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ನನಗೆ ತುಂಬ ಖುಷಿಯಾಗಿದೆ. ಯಾಕಂದರೆ ತುಂಬ ಕಾಮ್ ಜನ, ಏನು ಅಷ್ಟೇನು ಹರಿಬರಿ ಮಾಡುವಂಥರೆಲ್ಲ ತುಂಬ ಚೆನ್ನಾಗಿದೆ. ಬಟ್ ಏನಾಗಿದೆ ಅಂದರೆ ಕ್ಲೈಮ್ಯಾಕ್ಸ್ ಫೈಟ್ ಸೀನೆಲ್ಲ ನಿಮಗೆ ಸ್ಟ್ರೆಚ್ಚಾಗಿ ಒಂದು 4-5 ಮಿನಿಟ್ಸ್ ಬರುತ್ತೆ. ಅದನ್ನು ಸ್ಟ್ರೆಚ್ಚಾಗಿ ಮಾಡಬೇಕು, ಅದು ಅಷ್ಟು ಇಟ್ಟು ನೋಡಬೇಕು. ಆ್ಯಂಡ್ ತುಂಬ ಕ್ರೌಡ್ ಇರ್ತದೆ, ಆ್ಯಂಡ್ ಅಷ್ಟು ಫೈಟರ್ಸ್ ಇರ್ತಾರೆ. ಆಲ್ಮೋಸ್ಟ್ 50-70 ಫೈಟರ್ಸ್ ಇದ್ದರು. ಆ್ಯಂಡ್ ಅವ್ರ ಜೊತೆ ಒಂದೇ ಸಿಂಗಲ್ ಫೈಟಾಗಿ ಮಾಡಬೇಕು, ಅದು ಇತ್ತು. ಆ್ಯಂಡ್ ಜೈಲ್ ಫೈಟ್ ಇತ್ತು, ಮಾಸ್ ಮಾದವ್ರು ಮಾಡಿದ್ರು, ಅದು ತುಂಬ ರಿಸ್ಕಿ ಫೈಟ್ ಆಗಿತ್ತು. ಜಂಪಿಂಗ್ ಇರ್ಬೋದು, ಅದೆಲ್ಲ ಇತ್ತು, ರಿಸ್ಕ್ ಫ್ಯಾಕ್ಟರ್ ಇತ್ತು. ಅದಕ್ಕಿಂತ ಮೇಲೆ ಸಿನಿಮಾ ಚೆನ್ನಾಗಿ ಬರಬೇಕು ಅನ್ನೋ ಮೈಂಡ್ ಸೆಟ್ ಇತ್ತು. ರಿಸ್ಕ್ ಇರ್ಬೋದು, ಕಷ್ಟ ಇರ್ಬೋದು, ಯಾರಿಗೋಸ್ಕರ? ನಮಗೋಸ್ಕರ ತೆಗೆಯುವಂಥದ್ದು. ಅದನ್ನು ನಾವು ಹೇಳಬಾರ್ದು, ರಿಸ್ಕ್ ಇದೆ ಅಲ್ಲ, ಕಷ್ಟಪಟ್ವಿ, ನಮಗೆ ಬೇಕು, ನಾವು ಮಾಡೋದು ಸಿಂಪಲ್. ನಾನು ಯಾವತ್ತೂ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡಿಲ್ಲ. ನನಗೆ ಆ ಫ್ರೇಮ್ ಚೆನ್ನಾಗಿ ಬರ್ತಿದೆಯಾ, ಆ ಫ್ರೇಮಲ್ಲಿ ನಾನು ಇನ್ನೂ ಏನು ಬೆಟರ್ ಮಾಡ್ಬೋದಾ. ನಾನು ಎಲ್ಲ ಟೈಮಲ್ಲಿ ಡೈರೆಕ್ಟರ್ ಹತ್ರ ಹೋಗಿ ಕೇಳ್ತೀನಿ, ಸರ್ ಇದು ಬೆಸ್ಟ್ ಬಂತಾ, ಇಲ್ಲ ಇನ್ನೇನೊಂದು ಮಾಡಬೇಕಾ? ಡೈರೆಕ್ಟ್ ಇಲ್ಲ ಸರ್ ಇದು ಚೆನ್ನಾಗಿದೆ, ಇದು ಮಾಡ್ಬೋದು. ಅವ್ರು ಇಲ್ಲದಿದ್ದರೂ ಹೇಳ್ತಿದ್ರು ಡೈರೆಕ್ಟಾಗಿ, ಇಲ್ಲ ಇದು ಇನ್ನೂ ಚೆನ್ನಾಗಿ ಮಾಡ್ಬೋದು ಸರ್, ಇನ್ನು ಈ ಥರ ಬರಬೇಕು ಅಂತ. ಆ್ಯಂಡ್ ಕೋ ಆ್ಯಕ್ಟರ್ಸ್ ಎಲ್ಲ ಒಳ್ಳೇದಿದ್ದಾಗ, ಐ ಮೀನ್ ನಾವು ತುಂಬ ಕಲ್ತು, ಕಂಪೇರ್ ಟು ಅದರ್ ಆ್ಯಕ್ಟರ್ಸ್ ನಾನು ತುಂಬ ಜೂನಿಯರ್. ನಿಮಿಕಾ ರತ್ನಾಕರ್ ಇರ್ಬೋದು, ಧರ್ಮೇಶ್ ಅವರು ಇರ್ಬೋದು, ಸುಶಾಂತ್ ಅವರು ಇರ್ಬೋದು. ಸೊ ಅವರಿಂದ ತುಂಬ ಕಲ್ತಿದ್ದೀನಿ.
ತುಂಬ ಇನ್ಪುಟ್ಸ್ ಕೊಡ್ತಾಯಿದ್ರು. ಸೊ ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ಬೋದು, ಟು ಬಿ ಆನೆಸ್ಟ್. ಈ ಸಿನಿಮಾಗೋಸ್ಕರ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಏನಾದರೂ ನಿಮಗೆ ನೀಡಿತ್ತಾ, ಮಾಡ್ಕೊಂಡ್ರಾ? ಹೌದು, ಏನಾಗುತ್ತೆ ಅಂದರೆ 2-3 ಶೇಡ್ ಬರುವಂಥ ಮೂವಿ ಆದ ರೀಸನ್ ಬೇಸಿಕಲಿ ನಂದು ಫಿಟ್ಟೇ ಇರ್ತದೆ. ಆಲ್ಮೋಸ್ಟ್ ನಾನು 365 ಡೇಸ್ ಜಿಮ್ಮಿಗೆ ಹೋಗ್ತೀನಿ, ಡಯಟ್ ಮಾಡ್ತೀನಿ, ನಾನು ಫಿಟ್ಟಲ್ಲೇ ಇರ್ತೀನಿ, 6 ಪ್ಯಾಕ್ ಯಾವತ್ತೂ ಇದ್ದೇ ಇರ್ತದೆ. ಸೊ ಕ್ಲೈಮ್ಯಾಕ್ಸ್ ಅಂದಾಗ ನನಗೆ ವೆಯ್ಟ್ ಬೇಕಿತ್ತು, ಯಾಕಂದರೆ ನಾನು ಸ್ವಲ್ಪ ಮ್ಯಾಚ್ ಅಷ್ಟು ಜನರಿಗೆ ಹೊಡಿಬೇಕಾದ್ರೆ ನಾನು ಅದೇ ಲುಕ್ಕಲ್ಲಿ ನಾನು ಇರಬೇಕು, ನಾನು ಕಾಣಿಸ್ಬೇಕು, ಜನರಿಗೆ ಕನ್ವೆ ಆಗಬೇಕು. ನಾನು ಹೊಡೆದ್ರೆ ಇವು ಈ ಥರ ಹೊಡೆದ್ರೆ ಇವ್ನು ತೊಗೊಳ್ತಾರಪ್ಪ, ಯಾಕಂದರೆ ಆ ಥರ ಹೊಡಿಯೋನು ಆ ಥರ ಇದ್ದಾನೆ ಅಂತ. ಸೊ ನಾನೊಂದು 8 kg ಜಾಸ್ತಿ ಇದಾಗಿದೆ, ವೆಯ್ಟ್ ಮಾಡಿದ್ದೆ ಕ್ಲೈಮ್ಯಾಕ್ಸಿಗೆ. ಜೈಲ್ ಫೈಟಿಗೆಲ್ಲ ನಾನು ತುಂಬ ಶರ್ಟ್ಲೆಸ್ ಇದ್ದರಿಂದ ತುಂಬ ಫಿಟ್ಟಾಗಿ ಕಾಣಬೇಕು, ಲೀನಾಗಿ ಕಾಣಬೇಕು ಅನ್ನೊಂದಿತ್ತು. ಸೊ ಅಲ್ಲೊಂದು 6-7 kg ಕಮ್ಮಿ ಇತ್ತು. ಆ್ಯಂಡ್ ಓವರ್ ಆಲ್ ಸಿನಿಮಾಕ್ಕೆ ಏನು ಬೇಕಿದೆ ಅದೆಲ್ಲ ನಮ್ಮ ಕೈಯಿಂದ ಮಾಡುವಂಥದ್ದು. ಒಂದು ಪ್ರಾಜೆಕ್ಟ್ ಮಾತುಕತೆಯಲ್ಲಿದೆ, ಸೊ ಯಾವುದು ಫೈನಲೈಸ್ ಆಗಲಿಲ್ಲ. ಈಗ ಈ ಸಿನಿಮಾದಲ್ಲಿ ಹೀರೋ ಕಾಣಿಸ್ಕೊಂಡಿದ್ದೀರಾ, ಬಹುಶಃ ತುಂಬ ಜನ ನಿಮ್ಗೆ ಕಾಂಪ್ಲಿಮೆಂಟ್ ಮಾಡಿರ್ಬೋದು, ವಿಲನಿಶ್ ಆಗಿ ಕಾಣಿಸ್ಕೋಬಹುದೇನೋ, ಯಾಕಂದರೆ ಅಲ್ಲಿ ಬಜರಂಗಿ ಲೋಕಿ ಇರ್ಬೋದು, ಅಥವಾ ಒಂದಷ್ಟು ಜನ ವಿಲನ್ ಯಾರಿರ್ತಾರೆ ಅವ್ರ ರೀತಿ ಫೇಸ್ ಆ ರೀತಿ ಕಾಣಿಸುತ್ತೆ ಅಂತ. ಸೊ ಏನಾದರೂ ವಿಲನ್ ರೋಲ್ ಬಂದರೆ ಆಕ್ಸೆಪ್ಟ್ ಮಾಡ್ತೀರಾ? ಸದ್ಯಕ್ಕೆ ಯಾವುದು ವಿಲನ್ ಬರಲಿಲ್ಲ, ವಿಲನ್ ಒಂದೇ ಮಾಡಿದ್ದು. ಈಗ ಬರುವಂಥದ್ದು ಇನ್ನೊಂದು ದೊಡ್ಡ ಪ್ರಾಜೆಕ್ಟ್, ಅದು ಹೀರೋ ಆಗಿ ಬಂದಿದ್ದು. ಸೊ ಇಲ್ಲಿವರೆಗೆ ಯಾವುದು ನೆಗೆಟಿವ್ ಬಂದಿಲ್ಲ, ನೋಡೋಣ ಫ್ಯೂಚರ್ ಹೇಗಿದೆ ಗೊತ್ತಿಲ್ಲ. ನನ್ನ ಅಜೆಂಡಾ ಬಂದುಬಿಟ್ಟು ನಾನೊಂದು ಸಿನಿಮಾಕ್ಕೆ ಯಾವುದಾದ್ರೂ ಕ್ಯಾರೆಕ್ಟರ್ ಮಾಡ್ತೇನೆ ಅಂದರೆ ಆ ಕ್ಯಾರೆಕ್ಟರ್ ನನಗೆ ಹೋಲುತ್ತಾ, ನಾನು ಅದಕ್ಕೆ ಜಸ್ಟಿಫೈ ಮಾಡ್ತೇನೆ, ನಾನು ಮಾಡಿದ್ರೆ ಚೆನ್ನಾಗಿರುತ್ತಾ ಅನ್ನೋದು ನಂದಿದೆ. ಸೊ ಈಗ 2 ಹೀರೋಗಿ ಮಾಡ್ತಿದ್ದೇನೆ, ನೋಡೋಣ ಫ್ಯೂಚರಲ್ಲಿ ಹೇಗೆ ಹೋಗ್ತದೆ ಅಂತ. ಕೆಲಸ ತುಂಬ ಇಂಪಾರ್ಟೆಂಟ್. ನಾವು ಕೆಲಸದ ಬಗ್ಗೆ ಶ್ರದ್ಧೆ ಇದ್ದಾಗ ನಮ್ಗೆ ಯಾವುದು ರೋಲ್ ಅಂತ ಇಂಪಾರ್ಟೆಂಟ್ ಆಗಲ್ಲ. ಐ ಮೀನ್ ನಾವು ಮಾಡುವಂಥ ರೋಲ್ಗಳು ನಾವು ಅದಕ್ಕೆ ಜಸ್ಟಿಫೈ ಮಾಡ್ತೇವೆ ಅಂತಲೇ ಇರುತ್ತೆ, ಅದು ನಾನು ಮಾಡಿದ್ರೆ ಚೆನ್ನಾಗಿರುತ್ತಾ ಅನ್ನೋದೇ ನಂದು. ಸೊ ಇರ್ಬೋದು, ಈಗ ಹೀರೋದಲ್ಲಿ ನೆಗೆಟಿವ್ ಶೇಡ್ ಎಷ್ಟೋ ಜನ ಇದೆ. ಸೊ ನೆಗೆಟಿವ್ ಪಾಸಿಟಿವ್ ಇದ್ದೇ ಇರ್ತದೆ. ವಿಲಾನಿಶ್ ಇನ್ನುವರೆಗೆ ಬರಲಿಲ್ಲ. ಸೊ ಈಗ ಬಂದಿದ್ದರಲ್ಲಿ 2 ಪ್ರಾಜೆಕ್ಟ್, ಈಗ ಒಂದು ನಾ ಹೇಳಿದ್ನಲ್ಲ ಅದು ಡಿಸ್ಕಸ್ಸಲ್ಲಿದೆ, ಫೈನಲೈಸ್ ಆಗಲಿಲ್ಲ. ಈಗ ಈ 2 ರಿಲೀಸಿಗಿರೋದು. ಈಗ ಸಿನಿಮಾ ರಿಲೀಸ್ ಹಂತದಲ್ಲಿದೆ, ರಿಲೀಸ್ ಡೇಟ್ ಏನು, ಜೊತೆಗೆ ನೆಕ್ಸ್ಟ್ ಏನಾದರೂ ಗ್ಲಿಮ್ಸ್ ಬಿಡ್ತೀರಾ, ಮತ್ತು ಫೈನಲ್ ಟ್ರೈಲರ್ ಅನ್ನೋಂಥದ್ದು ಏನಾದರೂ ಬಿಡ್ತೀರಾ? ಹೌದು, ಈಗ ಆಲ್ಮೋಸ್ಟ್ ನಾವು 90% ಸಿನಿಮಾ ಮುಗಿಸಿದ್ದೀವಿ. ಇನ್ನು ಸಾಂಗ್ ಒಂದು ಪೆಂಡಿಂಗ್ ಇದೆ ಆ್ಯಂಡ್ ಆಲ್ಮೋಸ್ಟ್ ಡನ್. ಇನ್ನು ನಂದು ಕರಾವಳಿಯು ರಿಲೀಸಿಗಿದೆ, ಸೊ ಕರಾವಳಿ ಕಂಪ್ಲೀಟ್ಲಿ ಡನ್. ಅದಾದಮೇಲೆ ವೈಲ್ಡ್ ಟೈಗರ್ ಸಫಾರಿ ಬರ್ತಾ ಇರೋದು ನಾವು. ಸೊ ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಆ್ಯಂಡ್ ಇನ್ನು ಸಾಂಗ್ ರಿಲೀಸ್ ಇದೆ, ಇನ್ನೊಂದು ಸಾಂಗ್ ರಿಲೀಸ್ ಇದೆ, ಟ್ರೇಲರ್ ಲಾಂಚ್ ಇದೆ, ಎಲ್ಲ ಒಂದೊಂದು ಅಪ್ಡೇಟ್ ನಿಮಗೆ ಕೊಡ್ತಾ ಹೋಗ್ತೀವಿ ನಾವು. ಇನ್ನೂ ಅನೌನ್ಸ್ ಮಾಡಲಿಲ್ಲ. ಸೊ ಫೈನಲೈಸ್ ಅವರು ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಕೂತು ಮಾತಾಡ್ತಾರೆ, ಯಾವಾಗ ಬಂದರೆ ಒಳ್ಳೆ ರೀತಿ ಆಗುತ್ತೆ, ಯಾವಾಗ ಬಂದರೆ ಜನಕ್ಕೆ ಒಳ್ಳೆ ರೀಚ್ ಆಗುತ್ತೆ. ನಮಗೆ ಅಲ್ಟಿಮೇಟ್ಲಿ ಜನಕ್ಕೆ ರೀಚ್ ಆಗಬೇಕು. ನಾವು ಪ್ರಾಡಕ್ಟ್ ಮಾಡೋದು, ನಾವು ಆನ್ಸರ್ಬಲ್ ಬಂದುಬಿಟ್ಟು ನಮ್ಮ ಆಡಿಯನ್ಸಿಗೆ, ಸೊ ಅವರಿಗೆ ರೀಚ್ ಮಾಡಿಬಿಟ್ಟು ಆ ಟೈಮಲ್ಲಿ ಬರುವಂಥದ್ದು, ಆ ಒಂದು ಎನ್ವೈರ್ಮೆಂಟ್ ಅಲ್ಲಿ ಕರೆಕ್ಟ್ ಟೈಮಿಗೆ ಬಂದರೆ ಒಳ್ಳೆ ರೀಚ್ ಆಗುತ್ತೆ ಅನ್ನೋದು ನಂಬಿಕೆ, ಸಿನಿಮಾ ಟೀಮ್ ಬಗ್ಗೆ ನಂಬಿಕೆ ನಮ್ಮದು. ಥ್ಯಾಂಕ್ ಯು, ಇಷ್ಟೊತ್ತು ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕೆ ಶಿಥಿಲ್. ತುಂಬ ಥ್ಯಾಂಕ್ ಯು. ನೀವು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಫಸ್ಟ್ ಆಫ್ ಆಲ್, ಆ್ಯಂಡ್ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಇಂಟರ್ವ್ಯೂ ಕೂತು, ಆ್ಯಂಡ್ ಯು ಆರ್ ಸೋ ಜಾಯ್ಫುಲ್. ಹಾಗೆ ನಾನು ರಿಕ್ವೆಸ್ಟ್ ಬಂದುಬಿಟ್ಟು ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ, ಆ್ಯಂಡ್ ನಮ್ಮ ಸಿನಿಮಾನು ಬರುವಂಥ ಎಲ್ಲ ನ್ಯೂ ಕಮರ್ ಸಿನಿಮಾನು ಹೋಗಿ ಥಿಯೇಟ್ರಲ್ಲೇ ನೋಡಿ, ಅವ್ರಿಗೆ ಸಪೋರ್ಟ್ ಮಾಡಿ. ಯಾಕಂದರೆ ನಾವು ಅಲ್ಲಿದ್ದು ಇನ್ನೊಂದು ಸಿನಿಮಾ ನೋಡಿಕೊಂಡು ಇಲ್ಲಿದ್ದು ಬಂದವರು. ಸೊ ಇಲ್ಲಿದ್ದವರನ್ನು ನೋಡಿಕೊಂಡು ನಿಮ್ಮ ಮಕ್ಕಳು, ನಿಮ್ಮ ತಮ್ಮ, ನಿಮ್ಮ ಅಣ್ಣ, ಎಷ್ಟೋ ಜನ ಇರ್ಬೋದು ತಂಗಿ, ಅವ್ರು ಇಲ್ಲಿ ಬರಲಿಕ್ಕೆ ಆಸೆ ಪಡಬೇಕಾದ್ರೆ ನಮ್ಮಂಥ ಎಲ್ಲ ಯಂಗ್ಸ್ಟರ್ ಮೂವಿ ನೀವು ನೋಡಲೇಬೇಕು. ಸೊ ಸಿನ್ಸಿಯರ್ ರಿಕ್ವೆಸ್ಟ್, ಆ್ಯಂಡ್ ಎಲ್ಲ ಮೂವಿಗೆ ಸಪೋರ್ಟ್ ಮಾಡಿ, ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. 100% ನಿಮಗೆ ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಟು ಬರೋದಕ್ಕಿಂತ ನಿಮಗೊಂದು ಸ್ಯಾಟಿಸ್ಫೈ ಮಾಡುವಂಥ ಮೂವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ ಆಲ್ಸೋ. ಸೊ ಇದಿಷ್ಟು ನಟ ಶಿಥಿಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.